ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭೀಮಾ ತೀರದಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ನೆತ್ತರು ಹರಿದಿತ್ತು. ಸುಪಾರಿ ಕಿಲ್ಲರ್ ಭಾಗಪ್ಪ ಹರಿಜನ್ ರಕ್ತ ಹರಿದಿತ್ತು. ನಿನ್ನೆ ಭರ್ಭರವಾಗಿ ಹತ್ಯೆ ಮಾಡಲಾಗಿತ್ತು. ಮೃತದೇಹವನ್ನ ಶವಾಗಾರದಲ್ಲಿ ಇರಿಸಲಾಗಿದೆ. ಶವಾಗಾರದ ಮುಂದೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಾಗಪ್ಪ ದೇಹದಲ್ಲಿ 2 ಗುಂಡು ಇರೋದು ಸ್ಕ್ಯಾನಿಂಗ್ನಲ್ಲಿ ದೃಢ ಆಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಗಾಂಧಿ ಚೌಕ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನಮ್ಮಪ್ಪ ಒಳ್ಳೆಯವರಿದ್ರಿ, ನಮ್ಮಪ್ಪ ಹಿಂಗೆ ಆಗಬಾರ್ದಾಗಿತ್ತು. ನಮ್ಮಪ್ಪ ಒಳ್ಳೆಯವರಿದ್ರಿ, ನಮ್ಮಪ್ಪಗೆ ಈ ಥರ ಆಗಬಾರ್ದಾಗಿತ್ತು. ನಮ್ಮಪ್ಪ ಹಿಂಗೆ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ. ಅವರು ಒಳ್ಳೆನೇ ಆಗ್ಬೇಕಾಗಿತ್ತು ರೀ. ಮೊದಲಿನ ನಮ್ಮ ಅಕ್ಕನ ಗಂಡಂದ್ರಿ ಮೊದಲಿನ ವಾಗ್ದಾನ ಕೊಟ್ಟಿದ್ರಿ. ಅವ್ರ ಮೈದನ ಆಗ್ಬೇಕಾಗಿದ್ರಿ. ಹಿಂಗಾಗಿ ಅವ್ರವ್ರು ಏನಿತ್ತು ಅನ್ಸೋ ನಮ್ಗೆ ಗೊತ್ತಿಲ್ಲ ರೀ. ಅದೇ ಅವ್ರ ಮೇಲೆ ರೀ, ಮತ್ತೊಂದೇನಿಲ್ಲ ರೀ. ಅದು ನಮ್ಮ ಅಪ್ಪಂದು ಸ್ಟೇಟಸ್ ಇಟ್ಟಾರೆ. ನಮ್ಮ ಅಪ್ಪರ ಕರೆಕ್ಟ್ ಟೈಮಿಗೆ ಹೊಡೋದು 8 ಇಟ್ಟಾರಲ್ರಿ. ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಸ್ಟೇಟಸ್ ಇಟ್ಟಾರೆ. ಪಿಂಟು ಹಿಡೀರಿ. ಪಿಂಟು ಹಿಡ್ದೊಳಗೆ ಐದಾರು ಜನ ಅದಾರ. ಅವ್ರೆಲ್ಲರೂ ತರ್ತಾರ. ಒಬ್ರಿಗಾರ ಹಿಡೀರಿ ನೀವು. ಅವ್ರ ಮ್ಯಾಗೂ ಸ್ವಲ್ಪ ಡೌಟ್. ಹಿಂದೆ ಹೊಡೆದಾರ. ಮತ್ತು ಈಗೂ ಹಾಗೂ ಎಲ್ಲರೂ ಕೂಡೇ ಆಗಿರ್ಬೇಕ್ರಿ ಸರ್. ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿ ಭೀ ನೋಡ್ರಿ ಬರೀ ದೇವ್ರಿಗೆ ನೋಡ್ತಿದ್ರು ಅವ್ರಿಗೆ. ಅವ್ರು ಯಾವ್ದನ್ನಕ್ಕೂ ಇದು ಮಾಡಿಲ್ಲ. ಬರೀ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ. ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತೆ ರೀ. ಅದು ಭಾಳ ತಪ್ಪು ರೀ ಅದು ಹೊಡೆದಿದ್ದು. ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕ್ರ ಅಂತ ಕಾರಣ ಬರಬೇಕಾಗಿತ್ತು ಅವ್ರಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭೀಮಾ ತೀರದಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ನೆತ್ತರು ಹರಿದಿತ್ತು. ಸುಪಾರಿ ಕಿಲ್ಲರ್ ಭಾಗಪ್ಪ ಹರಿಜನ್ ರಕ್ತ ಹರಿದಿತ್ತು. ನಿನ್ನೆ ಭರ್ಭರವಾಗಿ ಹತ್ಯೆ ಮಾಡಲಾಗಿತ್ತು. ಮೃತದೇಹವನ್ನ ಶವಾಗಾರದಲ್ಲಿ ಇರಿಸಲಾಗಿದೆ. ಶವಾಗಾರದ ಮುಂದೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಾಗಪ್ಪ ದೇಹದಲ್ಲಿ 2 ಗುಂಡು ಇರೋದು ಸ್ಕ್ಯಾನಿಂಗ್ನಲ್ಲಿ ದೃಢ ಆಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಗಾಂಧಿ ಚೌಕ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನಮ್ಮಪ್ಪ ಒಳ್ಳೆಯವರಿದ್ರಿ, ನಮ್ಮಪ್ಪ ಹಿಂಗೆ ಆಗಬಾರ್ದಾಗಿತ್ತು. ನಮ್ಮಪ್ಪ ಒಳ್ಳೆಯವರಿದ್ರಿ, ನಮ್ಮಪ್ಪಗೆ ಈ ಥರ ಆಗಬಾರ್ದಾಗಿತ್ತು. ನಮ್ಮಪ್ಪ ಹಿಂಗೆ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ. ಅವರು ಒಳ್ಳೆನೇ ಆಗ್ಬೇಕಾಗಿತ್ತು ರೀ. ಮೊದಲಿನ ನಮ್ಮ ಅಕ್ಕನ ಗಂಡಂದ್ರಿ ಮೊದಲಿನ ವಾಗ್ದಾನ ಕೊಟ್ಟಿದ್ರಿ. ಅವ್ರ ಮೈದನ ಆಗ್ಬೇಕಾಗಿದ್ರಿ. ಹಿಂಗಾಗಿ ಅವ್ರವ್ರು ಏನಿತ್ತು ಅನ್ಸೋ ನಮ್ಗೆ ಗೊತ್ತಿಲ್ಲ ರೀ. ಅದೇ ಅವ್ರ ಮೇಲೆ ರೀ, ಮತ್ತೊಂದೇನಿಲ್ಲ ರೀ. ಅದು ನಮ್ಮ ಅಪ್ಪಂದು ಸ್ಟೇಟಸ್ ಇಟ್ಟಾರೆ. ನಮ್ಮ ಅಪ್ಪರ ಕರೆಕ್ಟ್ ಟೈಮಿಗೆ ಹೊಡೋದು 8 ಇಟ್ಟಾರಲ್ರಿ. ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಸ್ಟೇಟಸ್ ಇಟ್ಟಾರೆ. ಪಿಂಟು ಹಿಡೀರಿ. ಪಿಂಟು ಹಿಡ್ದೊಳಗೆ ಐದಾರು ಜನ ಅದಾರ. ಅವ್ರೆಲ್ಲರೂ ತರ್ತಾರ. ಒಬ್ರಿಗಾರ ಹಿಡೀರಿ ನೀವು. ಅವ್ರ ಮ್ಯಾಗೂ ಸ್ವಲ್ಪ ಡೌಟ್. ಹಿಂದೆ ಹೊಡೆದಾರ. ಮತ್ತು ಈಗೂ ಹಾಗೂ ಎಲ್ಲರೂ ಕೂಡೇ ಆಗಿರ್ಬೇಕ್ರಿ ಸರ್. ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿ ಭೀ ನೋಡ್ರಿ ಬರೀ ದೇವ್ರಿಗೆ ನೋಡ್ತಿದ್ರು ಅವ್ರಿಗೆ. ಅವ್ರು ಯಾವ್ದನ್ನಕ್ಕೂ ಇದು ಮಾಡಿಲ್ಲ. ಬರೀ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ. ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತೆ ರೀ. ಅದು ಭಾಳ ತಪ್ಪು ರೀ ಅದು ಹೊಡೆದಿದ್ದು. ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕ್ರ ಅಂತ ಕಾರಣ ಬರಬೇಕಾಗಿತ್ತು ಅವ್ರಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭೀಮಾ ತೀರದಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ನೆತ್ತರು ಹರಿದಿತ್ತು. ಸುಪಾರಿ ಕಿಲ್ಲರ್ ಭಾಗಪ್ಪ ಹರಿಜನ್ ರಕ್ತ ಹರಿದಿತ್ತು. ನಿನ್ನೆ ಭರ್ಭರವಾಗಿ ಹತ್ಯೆ ಮಾಡಲಾಗಿತ್ತು. ಮೃತದೇಹವನ್ನ ಶವಾಗಾರದಲ್ಲಿ ಇರಿಸಲಾಗಿದೆ. ಶವಾಗಾರದ ಮುಂದೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಾಗಪ್ಪ ದೇಹದಲ್ಲಿ 2 ಗುಂಡು ಇರೋದು ಸ್ಕ್ಯಾನಿಂಗ್ನಲ್ಲಿ ದೃಢ ಆಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಗಾಂಧಿ ಚೌಕ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ.
ನಮ್ಮಪ್ಪ ಒಳ್ಳೆಯವ್ರಿದ್ರಿ, ನಮ್ಮಪ್ಪ ಹಿಂಗೆ ಆಗ್ಬಾರ್ದಾಗಿತ್ತು. ನಮ್ಮಪ್ಪ ಒಳ್ಳೆಯವ್ರಿದ್ರಿ, ನಮ್ಮಪ್ಪಗೆ ಈ ಥರ ಆಗ್ಬಾರ್ದಾಗಿತ್ತು. ನಮ್ಮಪ್ಪ ಹಿಂಗೆ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ. ಅವರು ಹಳ್ಳೆನೇ ಆಗ್ಬೇಕಾಗಿತ್ತು ರೀ ಮೊದಲಿನ ನಮ್ಮ ಅಕ್ಕನ ಗಂಡಂದ್ರಿ. ಮೊದಲಿನ ವಾಗ್ದಾನ ಕೊಟ್ಟಿದ್ರಿ, ಅವ್ರ ಮೈದನ ಆಗ್ಬೇಕಾಗಿತ್ತು ರೀ. ಹಿಂಗಾಗಿ ಅವ್ರವ್ರು ಏನಿತ್ತು ಅನ್ಸೋ ನಮ್ಗೆ ಗೊತ್ತಿಲ್ಲ ರೀ. ಅದೇ ಅವ್ರ ಮೇಲೆ ರೀ, ಮತ್ತೊಂದೇನಿಲ್ಲ ರೀ. ಅದು ನಮ್ಮ ಅಪ್ಪಂದು ಸ್ಟೇಟಸ್ ಇಟ್ಟಾರೆ. ನಮ್ಮ ಅಪ್ಪರ ಕರೆಕ್ಟ್ ಟೈಮಿಗೆ ಹೊಡೋದು 8 ಇಟ್ಟಾರಲ್ರಿ. ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಸ್ಟೇಟಸ್ ಇಟ್ಟಾರೆ. ಪಿಂಟು ಹಿಡೀರಿ, ಪಿಂಟು ಹಿಡ್ದೊಳಗೆ ಐದಾರು ಜನ ಅದಾರ, ಅವ್ರೆಲ್ಲರೂ ತರ್ತಾರ. ಒಬ್ರಿಗಾರ ಹಿಡೀರಿ ನೀವು. ಅವ್ರ ಮ್ಯಾಗೂ ಸ್ವಲ್ಪ ಡೌಟ್ ಹಿಂದೆ ಹೊಡೆದಾರ. ಮತ್ತು ಈಗೂ ಹಾಗೂ ಎಲ್ಲರೂ ಕೂಡ ಆಗಿರ್ಬೇಕ್ರಿ ಸರ್. ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿ ಭೀ ನೋಡ್ರಿ ಬರೇ ದೇವ್ರಿಗೆ ನೋಡ್ತಿದ್ರು ಅವ್ರಿಗೆ. ಅವ್ರು ಯಾವ್ದನ್ನಕ್ಕೂ ಇದು ಮಾಡಿಲ್ಲ, ಬರೇ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ. ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತೆ ರೀ. ಅದು ಭಾಳ ತಪ್ಪು ರೀ ಅದು ಹೊಡೆದಿದ್ದು. ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕ್ರ ಅಂತ ಕಾರಣ ಬರಬೇಕಾಗಿತ್ತು ಅವರಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭೀಮಾ ತೀರದಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ನೆತ್ತರು ಹರಿದಿತ್ತು. ಸುಪಾರಿ ಕಿಲ್ಲರ್ ಭಾಗಪ್ಪ ಹರಿಜನ್ ರಕ್ತ ಹರಿದಿತ್ತು. ನಿನ್ನೆ ಭರ್ಭರವಾಗಿ ಹತ್ಯೆ ಮಾಡಲಾಗಿತ್ತು. ಮೃತದೇಹವನ್ನು ಶವಾಗಾರದಲ್ಲಿ ಇರಿಸಲಾಗಿದೆ. ಶವಾಗಾರದ ಮುಂದೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಾಗಪ್ಪ ದೇಹದಲ್ಲಿ 2 ಗುಂಡು ಇರೋದು ಸ್ಕ್ಯಾನಿಂಗ್ನಲ್ಲಿ ದೃಢ ಆಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ. ಗಾಂಧಿ ಚೌಕ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನಮ್ಮಪ್ಪ ಒಳ್ಳೆಯವ್ರಿದ್ರಿ, ನಮ್ಮಪ್ಪ ಹಿಂಗೆ ಆಗ್ಬಾರ್ದಾಗಿತ್ತು. ನಮ್ಮಪ್ಪ ಒಳ್ಳೆಯವ್ರಿದ್ರಿ, ನಮ್ಮಪ್ಪಗೆ ಈ ಥರ ಆಗ್ಬಾರ್ದಾಗಿತ್ತು. ನಮ್ಮಪ್ಪ ಹಿಂಗೆ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ. ಅವರು ಹಳ್ಳೆನೇ ಆಗ್ಬೇಕಾಗಿತ್ತು ರೀ ಮೊದಲಿನ ನಮ್ಮ ಅಕ್ಕನ ಗಂಡಂದ್ರಿ. ಮೊದಲಿನ ವಾಗ್ದಾನ ಕೊಟ್ಟಿದ್ರಿ, ಅವ್ರ ಮೈದನ ಆಗ್ಬೇಕಾಗಿತ್ತು ರೀ. ಹಿಂಗಾಗಿ ಅವ್ರವ್ರು ಏನಿತ್ತು ಅನ್ಸೋ ನಮ್ಗೆ ಗೊತ್ತಿಲ್ಲ ರೀ. ಅದೇ ಅವ್ರ ಮೇಲೆ ರೀ, ಮತ್ತೊಂದೇನಿಲ್ಲ ರೀ. ಅದು ನಮ್ಮ ಅಪ್ಪಂದು ಸ್ಟೇಟಸ್ ಇಟ್ಟಾರೆ. ನಮ್ಮ ಅಪ್ಪರ ಕರೆಕ್ಟ್ ಟೈಮಿಗೆ ಹೊಡೋದು 8 ಇಟ್ಟಾರಲ್ರಿ. ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಸ್ಟೇಟಸ್ ಇಟ್ಟಾರೆ. ಪಿಂಟು ಹಿಡೀರಿ, ಪಿಂಟು ಹಿಡ್ದೊಳಗೆ ಐದಾರು ಜನ ಅದಾರ, ಅವ್ರೆಲ್ಲರೂ ತರ್ತಾರ. ಒಬ್ರಿಗಾರ ಹಿಡೀರಿ ನೀವು. ಅವ್ರ ಮ್ಯಾಗೂ ಸ್ವಲ್ಪ ಡೌಟ್ ಹಿಂದೆ ಹೊಡೆದಾರ. ಮತ್ತು ಈಗೂ ಹಾಗೂ ಎಲ್ಲರೂ ಕೂಡ ಆಗಿರ್ಬೇಕ್ರಿ ಸರ್. ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿ ಭೀ ನೋಡ್ರಿ ಬರೇ ದೇವ್ರಿಗೆ ನೋಡ್ತಿದ್ರು ಅವ್ರಿಗೆ. ಅವ್ರು ಯಾವ್ದನ್ನಕ್ಕೂ ಇದು ಮಾಡಿಲ್ಲ, ಬರೇ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ. ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತೆ ರೀ. ಅದು ಭಾಳ ತಪ್ಪು ರೀ ಅದು ಹೊಡೆದಿದ್ದು. ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕ್ರ ಅಂತ ಕಾರಣ ಬರಬೇಕಾಗಿತ್ತು ಅವರಿಗೆ.